ಹಲೋ ಗೆಳೆಯರೆ, ತಮ್ಮೆಲ್ಲರಿಗೂ ಲಾ ಎಕ್ಸಲೆನ್ಸ್ IAS ಪ್ರಸ್ತುತಪಡಿಸುವ ದ ಹಿಂದೂ ಸುದ್ದಿ ವಿಶ್ಲೇಷಣೆಗೆ ಸ್ವಾಗತ. ಇಂದು ನಾವು ಫೆಬ್ರವರಿ 8, 2021 ಸುದ್ದಿ ವಿಶ್ಲೇಷಣೆಯನ್ನು ನೋಡಲಿದ್ದೇವೆ. ಇಂದಿನ ಮೊದಲನೇ ಆರ್ಟಿಕಲ್, ಡಿಸ್ಇನ್ವೆಸ್ಟ್ಮೆಂಟ್ ವಿಲ್ ಬಿ ಸ್ಕ್ವೀಕಿ ಕ್ಲೀನ್ ಅಂತ ಹೇಳಿ ದೀಪಂ ಸೆಕ್ರೆಟರಿ ಆದಂತಹ ತುಹಿನ್ ಕಾಂತ್ ಪಾಂಡೆ ಅವರು ಹೇಳ್ತಾ ಇರುವಂಥದ್ದು. ಮೊದಲನೇದಾಗಿ ದೀಪಂ ಅಂತಂದ್ರೇನು, ಡಿಪಾರ್ಟ್ಮೆಂಟ್ ಆಫ್ ಇನ್ವೆಸ್ಟ್ಮೆಂಟ್ ಆ್ಯಂಡ್ ಪಬ್ಲಿಕ್ ಅಸೆಟ್ ಮ್ಯಾನೇಜ್ಮೆಂಟ್ ಅಂತ ಹೇಳಿ ಒಂದು ಡಿಪಾರ್ಟ್ಮೆಂಟನ್ನು ಡಿಸ್ಇನ್ವೆಸ್ಟ್ಮೆಂಟಿಗೆ ಸಂಬಂಧಿಸಿದಂತೆ ಮಾಡಿರುವಂಥದ್ದು. ಈ ಆರ್ಟಿಕಲಲ್ಲಿ ಅರ್ಥೈಸಿಕೊಳ್ಳಬೇಕಾಗಿರುವಂಥದ್ದು 2004 ನಂತರ ಈ ಸರಿ ಬಜೆಟ್ನಲ್ಲಿ 2 ಅತಿ ದೊಡ್ಡ ಡಿಸ್ಇನ್ವೆಸ್ಟ್ಮೆಂಟಿಗೆ ಸರ್ಕಾರ ಮುಂದಾಗಿರುವಂಥದ್ದು, ಏರ್ ಇಂಡಿಯಾ ಮತ್ತು BPCL. ಸೊ ಈ ರೀತಿಯ ಒಂದು ಡಿಸ್ಇನ್ವೆಸ್ಟ್ಮೆಂಟಿಗೆ ಸರ್ಕಾರ ಮುಂದಾಗಿರುವಂತಹ ಸಂದರ್ಭದಲ್ಲಿ ಸುಮಾರು 439 ಸೆಂಟ್ರಲ್ ಪಬ್ಲಿಕ್ ಸೆಕ್ಟರ್ ಎಂಟರ್ಪ್ರೈಸಸ್ಗಳನ್ನು ಸರ್ಕಾರ ಮುಂದೆ ಇಟ್ಟಿರುವಂಥದ್ದು ಡಿಸ್ಇನ್ವೆಸ್ಟ್ಮೆಂಟ್ಗೋಸ್ಕರ. ಈ ಸಂದರ್ಭದಲ್ಲಿ ಇದಕ್ಕೆ ಬೇಕಾದಂತಹ ಗೈಡ್ಲೈನ್ಸ್ಗಳನ್ನು ಏನು ತಯಾರು ಮಾಡಲಾಗ್ತಿದೆಯೋ ಅವುಗಳನ್ನು ತುಂಬ ಪಾರದರ್ಶಕವಾಗಿ ಇಡಲಾಗುತ್ತದೆ ಮತ್ತು ಇದನ್ನು ಮಾಡಿದ ಸಮಯದಲ್ಲೂ ಸಹ ಯಾವುದೇ ಒಂದು ಆಕ್ಷೇಪಣೆಗಳಾಗಲಿ ಹಾಗೂ ಪ್ರಶ್ನೆಗಳಾಗಲಿ ಜನರಲ್ಲಿ ಮೂಡಬಾರದು ಅನ್ನುವಂಥದ್ದು ಮುಖ್ಯ ಉದ್ದೇಶ ಅನ್ನುವಂಥದ್ದನ್ನು ದೀಪಂ ಸೆಕ್ರೆಟರಿ ಹೇಳ್ತಾ ಇರುವಂಥದ್ದು. ಹಾಗೆ ಇದೇ ಸಂದರ್ಭದಲ್ಲಿ ಈ ಡಿಸ್ಇನ್ವೆಸ್ಟ್ಮೆಂಟಿಗೆ ಕಾರ್ಯವನ್ನು ಕೈಗೊಳ್ಳುವ ಸಂದರ್ಭದಲ್ಲಿ ಯಾವುದೇ ರೀತಿಯ ಬ್ಯಾರಿಯರ್ಸ್ಗಳನ್ನು ಇಡೋದಿಲ್ಲ. ಟೆಕ್ನಾಲಜಿಕಲಿ ಆಗಿರಬಹುದು ಅಥವಾ ಇಂಡಸ್ಟ್ರಿ ಸೆಕ್ಟರ್, ಯಾಕಂದರೆ ಒಂದು ಯಾವುದೋ ಈಗ ಸಪೋಸ್ ಏರ್ ಇಂಡಿಯಾ ಮಾರ್ತಾ ಇದ್ದಾರಪ್ಪ, ಏರ್ ಇಂಡಿಯಾ ಅಂತಂದರೆ ಏವಿಯೇಷನ್ ಸೆಕ್ಟರ್ ಅವರಷ್ಟೇ ಬಿಡ್ಡಿಂಗ್ ಮಾಡಬೇಕು ಅನ್ನುವಂಥದ್ದು ಏನೂ ಇಲ್ಲ. ಯಾವ ಸೆಕ್ಟರ್ ಅವರು ಸಹ ಇಲ್ಲಿ ಬಿಡ್ಡಿಂಗ್ ಮಾಡುವ ಅವಕಾಶಗಳನ್ನು ಕೊಡಲಾಗುವುದು. ಮುಖ್ಯ ಉದ್ದೇಶ ಇಲ್ಲಿ ರೆವೆನ್ಯೂ ಮ್ಯಾಕ್ಸಿಮೈಸೇಷನ್ ಮಾಡುವಂಥದ್ದಾಗಿರುತ್ತದೆ ಅನ್ನುವಂಥದ್ದು. ಹಾಗೆ ಕ್ಯಾಪಿಟಲಿಸಮ್ ಅನ್ನುವಂಥದ್ದು ಬರೀ ಅಪ್ಸೆಟ್ಸ್ಗಳಿಂದ ತುಂಬಿರುತ್ತದೆ, ಅಂದರೆ ಬೇಜಾರುಗಳಿಂದ ತುಂಬಿರುತ್ತದೆ. ಆ ಬೇಜಾರುಗಳನ್ನು ಇಲ್ಲೂ ಸಹ ಮಾಡಲು ಸರ್ಕಾರ ಮುಂದಾಗುತ್ತದೆ ಅಂತ ಹೇಳಿ, ಯಾಕಂದರೆ ಯಾರಿಗೂ ಸಹ ಇಲ್ಲಿ ಯಾವುದೇ ರೀತಿಯ ಸಪೋರ್ಟ್ ಅಥವಾ ಯಾವುದೇ ರೀತಿಯ ಅಕ್ರಮಕ್ಕೆ ಅವಕಾಶವನ್ನು ಕೊಡೋದಿಲ್ಲ. ಸೊ ಕ್ಯಾಪಿಟಲಿಸಮ್ನ ಮುಖ್ಯ ಒಂದು ಡೆಫಿನೇಷನ್ ಏನು ಹೇಳಲಾಗ್ತಿದೆಯೋ ಅದನ್ನು ಸರ್ಕಾರ ಫಾಲೋ ಮಾಡಲಿದೆ ಅನ್ನುವಂಥದ್ದನ್ನು ಹೇಳ್ತಾ ಇರುವಂಥದ್ದು. ಒಟ್ಟಾರೆ ಯಾವೆಲ್ಲ ಪ್ರೊಡಕ್ಟಿವ್ ಕಂಪನಿಗಳಿಗೆ ಬಿಡರ್ಸ್ ಮುಂದಾಗ್ತಾರೋ ಅವುಗಳನ್ನು ಮಾರಲಾಗುತ್ತದೆ, ಯಾವುಗಳನ್ನು ಪ್ರೊಡಕ್ಟಿವ್ ಬಿಡರ್ಸ್ಗಳು ಆಪ್ಟ್ ಮಾಡೋದಿಲ್ವೋ ಅವುಗಳನ್ನು ಮುಚ್ಚಿ ಹಾಕಲಾಗುತ್ತದೆ ಅನ್ನುವಂಥದ್ದನ್ನು ಸ್ಪಷ್ಟವಾಗಿ ತಿಳಿಸ್ತಿರುವಂಥದ್ದು. ಸ್ಕೂಟರ್ ಇಂಡಿಯಾ ಉದಾಹರಣೆಗೆ, ಇದಕ್ಕೆ ಯಾರು ಬಿಡರ್ಸ್ ಮುಂದೆ ಬರದೇ ಇರೋ ಕಾರಣಕ್ಕೆ ಸರ್ಕಾರ ಇದನ್ನು ಮುಚ್ಚಿ ಹಾಕ್ತಾ ಇರುವಂಥದ್ದನ್ನು ಸಹ ಇಲ್ಲಿ ಅವರು ಸ್ಪಷ್ಟವಾಗಿ ವ್ಯಕ್ತಪಡಿಸಿದ್ದಾರೆ. ಮುಂದಿನ ಆರ್ಟಿಕಲ್, ಎಕ್ಸ್ಪರ್ಟ್ಸ್ ಪಾಯಿಂಟ್ ಟು ಕ್ಲೈಮೇಟ್ ಚೇಂಜ್ ಇಂಪ್ಯಾಕ್ಟ್. ಈ ಆರ್ಟಿಕಲ್ನಲ್ಲಿ ನಂದಾ ದೇವಿ ಗ್ಲೇಷಿಯರ್ ಕರಗಿರುವ ಸಂದರ್ಭದಲ್ಲಿ ಉತ್ತರಾಖಂಡ್ನಲ್ಲಿ ಆದಂತಹ ಇನ್ನೊಂದು ಪ್ರವಾಹದ ಬಗ್ಗೆ ಇಲ್ಲಿ ನಾವು ಓದಬೇಕಾಗಿರುವಂಥದ್ದು. ಸೊ ರಿಷಿಗಂಗಾ ನದಿಯಲ್ಲಿ ಆದಂತಹ ಪ್ರವಾಹ ಇದು. ಈ ಪ್ರವಾಹದಿಂದ 2 ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ಸ್ಗಳು ನಾಶವಾಗಿದ್ದಾವೆ. 13.2 ಮೆಗಾವಾಟ್ನ ರಿಷಿಗಂಗಾ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಪ್ರಾಜೆಕ್ಟ್ ಮತ್ತು ತಪೋವನ್ ಪ್ರಾಜೆಕ್ಟ್ ಇದು ದೌಲಿಗಂಗಾ ನದಿಯ ಮೇಲೆ ಇತ್ತು. ದೌಲಿಗಂಗಾ ನದಿ ಇದು ಅಲಕನಂದಾ ನದಿಯ ಒಂದು ಟ್ರಿಬ್ಯೂಟರಿ ಆಗಿರುತ್ತದೆ. ಜೋಗ್ರಫಿಯಲ್ಲಿ ಅತಿ ಇಂಪಾರ್ಟೆಂಟ್ ಪ್ರಶ್ನೆ ಇದು ಬರಬಹುದು, ನೆನ್ಪಿಟ್ಕೊಳ್ಳಿ ಪ್ರಿಲಿಮ್ಸಿಗೆ. ಹಾಗೆ ಇದೇ ಸಂದರ್ಭದಲ್ಲಿ ಬರೀ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ಸ್ಗಳು, ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ಸ್ಗಳು ನಾಶವಾಗೋದಲ್ಲದೆ ಬಹಳಷ್ಟು ಗ್ರಾಮಗಳು ಸಹ ಎಫೆಕ್ಟ್ ಆಗುವ ಸಾಧ್ಯತೆಗಳು ಇದ್ದಾವೆ, ಯಾಕಂದರೆ ಅಷ್ಟು ಬೆಳೀತಾ ಇರೋದ್ರಿಂದ. ನಂದಾದೇವಿ ಗ್ಲೇಷಿಯರ್ ಮೆಲ್ಟ್ ಅಥವಾ ಗ್ಲೇಷಿಯರ್ ಕರಗಿರುವ ಮುಖ್ಯ ಉದ್ದೇಶ ಅಥವಾ ಮುಖ್ಯ ಕಾರಣ ಗ್ಲೋಬಲ್ ವಾರ್ಮಿಂಗ್ ಅಂತಲೇ ಹೇಳಲಾಗುತ್ತಿದೆ. ಯುನೈಟೆಡ್ ನೇಷನ್ ಇಂಟರ್ ಗವರ್ಮೆಂಟಲ್ ಪ್ಯಾನಲ್ ಆನ್ ಕ್ಲೈಮೇಟ್ ಚೇಂಜ್ ಈ ಒಂದು ಸಂಸ್ಥೆ ಕೊಟ್ಟಿರುವಂತಹ ಒಂದು ರಿಪೋರ್ಟ್ನ ಪ್ರಕಾರ ಈಗ ಈ ಗ್ಲೇಷಿಯರ್ಗಳು ಏನು ಕರಗ್ತಾ ಇದ್ದಾವೋ ಇವೆಲ್ಲವೂ ಮೌಂಟೇನ್ ಸ್ಲೋಪ್ಸ್ಗಳನ್ನು ಮೇಲೆ ಇರುವಂತಹ ಸ್ಟೆಬಿಲಿಟಿ ಕಡಿಮೆ ಆಗ್ತಾ ಇರುವ ಕಾರಣಕ್ಕೆ ಅಂತ ಹೇಳಿ. ಹಾಗೆ ಇದೇ ಸಂದರ್ಭದಲ್ಲಿ ಗ್ಲೇಷಿಯರ್ ಲೇಕ್ಸ್ ಅನ್ನುವಂತಹ ಒಂದು ಪದವನ್ನು ಉಪಯೋಗಿಸಲಾಗ್ತಿದೆ. ಗ್ಲೇಷಿಯರ್ಗಳಿಂದ ಆದಂತಹ ಒಂದು ಲೇಕ್ ಏನಿದಾವೋ ಇವುಗಳ ಸಂಖ್ಯೆ ಹೆಚ್ಚಾಗುತ್ತಿದೆ ಮತ್ತು ಏರಿಯಾ ಹೆಚ್ಚಾಗ್ತಾ ಇದೆ ಅನ್ನುವಂಥದ್ದನ್ನು ನೋಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಇನ್ನೂ ಅತಿ ಮುಖ್ಯವಾಗಿ ಅರ್ಥೈಸ್ಕೊಳ್ಳಬೇಕಾಗಿರುವಂಥದ್ದು, ಗ್ಲೇಷಿಯರ್ ಲೇಕ್ಸ್ಗಳು ಏನು ಆಗ್ತಾ ಇದ್ದಾವೋ ಅವುಗಳ ಕಾರಣದಿಂದಾಗಿ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಪ್ರವಾಹಗಳು ಆಗಲು ಇನ್ನೂ ಸಾಧ್ಯತೆಗಳು ಜಾಸ್ತಿ ಆಗ್ತವೆ ಅನ್ನುವಂಥದ್ದು. ಗೂಗಲ್ ಅಥವಾ ಸ್ಯಾಟಲೈಟಿಂದ ನಾವು ಈ ಗ್ಲೇಷಿಯರ್ ಲೇಕ್ಸ್ಗಳನ್ನು ನೋಡಲು ಸಾಧ್ಯವಾಗೋದಿಲ್ಲ, ಆದರೆ ವಾಟರ್ ಪಾಕೆಟ್ಸ್ಗಳನ್ನು ನೋಡಲು ಸಾಗುತ್ತದೆ. ವಾಟರ್ ಪಾಕೆಟ್ಸ್ ಅಂದ್ರೇನು, ಯಾವೆಲ್ಲ ಗ್ಲೇಷಿಯರ್ಸ್ ಹತ್ರ ಆದಂತಹ ಚಿಕ್ಕ ಚಿಕ್ಕ ಕೆರೆಗಳು ಇರ್ತಾವೋ, ಲೇಕ್ಸ್ಗಳು ಇರ್ತಾವೋ ಅವುಗಳನ್ನು ವಾಟರ್ ಪಾಕೆಟ್ಸ್ ಅಂತ ಕರಿತೀವಿ. ಈ ವಾಟರ್ ಪಾಕೆಟ್ಸ್ಗಳೇ ಗ್ಲೇಷಿಯರ್ ಮೆಲ್ಟ್ ಆದಾಗ ಹೊರಬಂದು ಪ್ರವಾಹಕ್ಕೆ ಕಾರಣವಾಗ್ತವೆ ಅನ್ನುವಂಥದ್ದು. ಹಾಗೆ ಕ್ಲೈಮೇಟ್ ಚೇಂಜ್ನಿಂದಾಗಿ ಹೆಚ್ಚಿನ ಸ್ನೋಫಾಲ್ ಆಗ್ತಾ ಇದೆ, ರೈನ್ಫಾಲ್ ಜಾಸ್ತಿ ಆಗ್ತಾ ಇದೆ, ವಿಂಟರ್ಗಳು ಜಾಸ್ತಿ ಬಿಸಿ ಆಗ್ತಾ ಇದ್ದಾವೆ. ಇವುಗಳಿಂದಾಗಿ ಮಂಜು ಅಥವಾ ಹಿಮ ಏನಿದೆ ಅದು ಜಾಸ್ತಿ ಕರಗೋದ್ರಿಂದ
ಈ ಒಂದು ದುರಂತಗಳಿಗೆ ಕಾರಣವಾಗ್ತಾ ಇರುವಂತಹ ಸನ್ನಿವೇಶಗಳನ್ನು ನಾವು ನೋಡ್ತಾ ಇದ್ದೀವಿ. ಸೊ ಮುಖ್ಯವಾಗಿ ಉತ್ತರಾಖಂಡಲ್ಲಿ ಆದಂತಹ ಈ ಒಂದು ಪ್ರವಾಹಕ್ಕೆ ಫ್ಲಡ್ಗೆ ಮುಖ್ಯ ಕಾರಣ ಕ್ಲೈಮೇಟ್ ಚೇಂಜ್ ಅಂತಾನೆ ಹೇಳಲಾಗಬಹುದು. ಹಾಗೆ ಐತಿಹಾಸಿಕವಾಗಿ ನೋಡಿದಾಗ 1991ರಲ್ಲಿ ಉತ್ತರಕಾಶಿ ಅರ್ಥಕ್ವೇಕ್ ಆಗಿತ್ತು. ಅದು 6.8 ಮ್ಯಾಗ್ನಿಟ್ಯೂಡ್ ಆಗಿತ್ತು. ಅದು ಉತ್ತರ ಪ್ರದೇಶದಲ್ಲಿ ಆದಂಥದ್ದು 1991ರಲ್ಲಿ. 768 ಜನ ಇಲ್ಲಿ ಸಾವನ್ನಪ್ಪಿದ್ರು. ಮಲ್ಪಾ ಲ್ಯಾಂಡ್ ಸ್ಲೈಡ್ 1998, ಮಲ್ಪಾ ಅನ್ನುವಂಥದ್ದು ಒಂದು ಗ್ರಾಮ, ಅದು ಕೈಲಾಶ್ ಮಾನಸರೋವರ್ ಪಿಲಿಗ್ರಿಮ್ಸ್ ಅಲ್ಲಿ ಸಾವನ್ನಪ್ಪಿದ್ರು 2255 ಜನ. ಹಾಗೆ ಇದ್ರ ಮುಖ್ಯ ಉದ್ದೇಶ ಅವಾಗಾಗಿದ್ದು ಶಾರದಾ ನದಿ ಏನಿದೆ ಅಲ್ಲಿ ಆದಂತಹ ಡೆಬ್ರಿಸ್ಗಳ ಬ್ಲಾಕಿಂಗಿಂದಾಗಿ. ಚಮೋಲಿ ಅರ್ಥಕ್ವೇಕ್ 1999, ಹಾಗೆ ನಾರ್ತ್ ಇಂಡಿಯಾ ಫ್ಲಡ್ಸ್ 2013, ತದನಂತರ 2021ರಲ್ಲಿ ಆದಂತಹ ಈ ಒಂದು ನಂದಾದೇವಿ ಗ್ಲೇಷಿಯರ್ ಮೆಲ್ಟ್ನಿಂದ ಆದಂತಹ ರಿಷಿಗಂಗಾ ನದಿಯಲ್ಲಿ ಫ್ಲಡ್ಸ್ಗಳನ್ನು ನಾವು ನೆನ್ಪಿಟ್ಕೋಬೇಕಾಗಿರುವಂಥದ್ದು. ಮುಂದಿನ ಆರ್ಟಿಕಲ್, ಆನ್ ಇಂಡಿಯಾ ಯುರೋಪಿಯನ್ ಯೂನಿಯನ್ ಟ್ರೇಡ್ ಪ್ಯಾಕ್ಟ್ ಮೇ ಸ್ಟಿಲ್ ರಿಮೇನ್ ಎಲಿಜಿಬಲ್. ಈ ಆರ್ಟಿಕಲ್ನಲ್ಲಿ ಭಾರತ ಮತ್ತು ಯುರೋಪಿಯನ್ ಯೂನಿಯನ್ ನಡುವೆ ಆಗಬೇಕಾದಂತಹ ಒಂದು ಪ್ಯಾಕ್ಟ್ ಈಗಲೂ ಮಧ್ಯದಲ್ಲೇ ನಿಲ್ಲುವ ಸಾಧ್ಯತೆಗಳು ಹೆಚ್ಚಿಗೆ ಕಾಣ್ತಾ ಇದ್ದೀವಿ ಅನ್ನುವಂಥದ್ದು. ಮುಖ್ಯವಾಗಿ ಈ ಆರ್ಟಿಕಲಲ್ಲಿ ಅರ್ಥ ಮಾಡ್ಕೋಬೇಕಾಗಿರುವಂಥದ್ದು, ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಯುರೋಪಿಯನ್ ಯೂನಿಯನ್ನು ಬಹಳಷ್ಟು ಸಮಸ್ಯೆಗಳಿಂದ ಗೆರವಾಗಿದೆ. ಅಂದರೆ ಅದ್ರ ಸುತ್ತ ತುಂಬ ಸಮಸ್ಯೆಗಳು ನಿಂತಿರುವಂಥದ್ದು. ಈ ಸಮಸ್ಯೆಗಳನ್ನು ಸಾಲ್ವ್ ಮಾಡೋದಕ್ಕೆ ಸದ್ಯಕ್ಕೆ ಯುರೋಪಿಯನ್ ಯೂನಿಯನ್ನು ರಾಜಕೀಯ ಮತ್ತು ಹೆಚ್ಚಿನ ಸ್ಕಿಲ್ಸ್ಗಳನ್ನು ಪಡೆಯುವ ಅವಶ್ಯಕತೆ ಇದೆ. ರಾಜಕೀಯವಾಗಿ ಮತ್ತು ಆ ಸಾಂದರ್ಭಿಕ ಸ್ಕಿಲ್ಸ್ಗಳನ್ನು ಡೆವಲಪ್ ಮಾಡಿಕೊಂಡು ಯುರೋಪಿಯನ್ ಯೂನಿಯನ್ನಲ್ಲಿ ಇರುವಂತಹ ಸಮಸ್ಯೆಗಳನ್ನು ಸಾಲ್ವ್ ಮಾಡುವ ಅವಶ್ಯಕತೆ ಇದೆ. ಹಾಗಾದರೆ ಈ ಆರ್ಟಿಕಲ್ನಲ್ಲಿ ಸಂಕ್ಷಿಪ್ತವಾಗಿ ನಾವು ಏನೆಲ್ಲ ಸಮಸ್ಯೆಗಳನ್ನು ನಾವು ಅಲ್ಲಿ ನೋಡ್ತಾ ಇದ್ದೀವಿ ಅಂತ ಅನ್ನೋದನ್ನು ನೋಡಬೇಕಾಗಿರುವಂಥದ್ದು. ಈಗ ಮುಖ್ಯವಾಗಿ ಭಾರತಕ್ಕೆ ರಿಪಬ್ಲಿಕ್ ಡೇ ಚೀಫ್ ಗೆಸ್ಟ್ ಆಗಿ ಬ್ರಿಟಿಷ್ ಪ್ರೈಮ್ ಮಿನಿಸ್ಟರ್ ಅವರನ್ನು ಇನ್ವೈಟ್ ಮಾಡಲಾಗಿತ್ತು. ಆದರೆ ಕೋವಿಡ್-19 ಅವರ ಒಂದು ವಿಸಿಟ್ ಕ್ಯಾನ್ಸಲ್ ಆಯಿತು. ತದನಂತರ ಇನ್ವೆಸ್ಟ್ಮೆಂಟ್ ಆ್ಯಂಡ್ ಟ್ರೇಡ್ ಅಗ್ರಿಮೆಂಟ್ ಯುರೋಪಿಯನ್ ಯೂನಿಯನ್ ಜೊತೆ ಏನು ಆಗಬೇಕಾಗಿತ್ತೋ ಅದರ ಮಾತುಕತೆಗಳು ಮತ್ತೆ ಶುರುವಾಗುವ ಸಾಧ್ಯತೆಗಳನ್ನು ನೋಡ್ತಾ ಇದ್ದೀವಿ. ಕಂಪ್ರಹೆನ್ಸಿವ್ ಫ್ರೀ ಟ್ರೇಡ್ ಅಗ್ರಿಮೆಂಟ್ 2007ರಲ್ಲಿ ಶುರುವಾಗಿತ್ತು. ಆದರೆ ಅದು ಮಧ್ಯದಲ್ಲೇ ನಿಂತು ಹೋಯಿತು. ಯಾಕಂದರೆ ಹ್ಯೂಮನ್ ರಿಸೋರ್ಸ್, ಲೇಬರ್, ಹ್ಯೂಮನ್ ರೈಟ್ಸ್, ಎನ್ವೈರ್ಮೆಂಟಲ್ ಇಶ್ಯೂಸ್ ಮತ್ತು ಭಾರತದ ಹೈ ಟ್ಯಾರಿಫ್ಸ್ ಮತ್ತು ಇನ್ಕನ್ಸಿಸ್ಟೆಂಟ್ ಟ್ಯಾಕ್ಸ್ ರಿಜಿಮ್ನ ಆಧಾರದ ಮೇಲೆ ಈ ಒಂದು ಕಂಪ್ರಹೆನ್ಸಿವ್ ಫ್ರೀ ಟ್ರೇಡ್ ಅಗ್ರಿಮೆಂಟ್ 2007ರಲ್ಲಿ ನಿಂತು ಹೋಗಿತ್ತು. ಕೋವಿಡ್-19 ಮುಂಚೆ, ಬ್ರೆಕ್ಸಿಟ್ ಆಗೋದಕ್ಕಿಂತ ಮುಂಚೆ ಯುರೋಪಿಯನ್ ಯೂನಿಯನ್ ಮತ್ತು ಯುನೈಟೆಡ್ ಸ್ಟೇಟ್ಸ್ನ GDP ಏನಿತ್ತು ಅದು ಸರಿಸಮಾನವಾಗಿತ್ತು. ಹಾಗೆ ಭಾರತ ಒಂದು ಮೇಜರ್ ಟ್ರೇಡ್ ಆ್ಯಂಡ್ ಇನ್ವೆಸ್ಟ್ಮೆಂಟ್ ಪಾರ್ಟ್ನರ್ ಆಗಿತ್ತು ಯುರೋಪಿಯನ್ ಯೂನಿಯನ್ಗೆ. ಸೊ ಮುಂಬರುವ ದಿನಗಳಲ್ಲಿ ಪೋಸ್ಟ್ ಕೋವಿಡ್-19 ಮತ್ತು ಪೋಸ್ಟ್ ಬ್ರೆಕ್ಸಿಟ್ ನಂತರದಲ್ಲಿ ಯಾವ ರೀತಿ ಭಾರತ ಮತ್ತು ಯುರೋಪಿಯನ್ ಯೂನಿಯನ್ ನಡುವೆ ಸಂಬಂಧಗಳು ಮುಂಸಾಗಲಿದ್ದಾವೆ ಅನ್ನುವಂಥದ್ದನ್ನು ನೋಡಬೇಕಾಗಿದೆ. ಭಾರತ ಮತ್ತು ಯುರೋಪಿಯನ್ ಯೂನಿಯನ್ ಎರಡೂ ರಾಷ್ಟ್ರಗಳು ಲಿಂಗ್ವಿಸ್ಟಿಕಲಿ ಯೂನಿಯನ್ ಆದಂತಹ ಒಂದು ಭಾಗವಾಗಿರ್ತವೆ. ಕಲ್ಚರಲಿ ಮತ್ತು ಎಥ್ನಿಕಲಿ ತುಂಬ ಡೈವರ್ಸ್ ಆಗಿರುವಂತಹ ಎರಡು ಭಾಗಗಳು ಒಂದು ಹೊಸ ಮತ್ತು ಒಂದು ಸ್ಪೆಷಲ್ ರಿಲೇಷನ್ಶಿಪ್ಪನ್ನು ಪಡೆಯುವ ಸಾಧ್ಯತೆಗಳು ಜಾಸ್ತಿ ಇರೋದ್ರಿಂದ ಈ ಮ್ಯೂಚುವಲ್ ಕೆಮಿಸ್ಟ್ರಿಯನ್ನು ಅರ್ಥೈಸಿಕೊಂಡು ಎರಡು ರಾಷ್ಟ್ರಗಳು ಮುಂಸಾಗುವ ಅವಶ್ಯಕತೆ ಇದೆ ಅನ್ನುವಂಥದ್ದು. ಸೊ ಇಲ್ಲಿ ಕೋವಿಡ್-19 ನಂತರದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಡೊನಾಲ್ಡ್ ಟ್ರಂಪ್ ಅವರು ಮಾಡಿರುವಂತಹ ಒಂದಿಷ್ಟು ಸನ್ನಿವೇಶಗಳಾಗಿರಬಹುದು, ಹಾಗೂ ಯುರೋಪಿಯನ್ ಯೂನಿಯನ್ ರೂಲ್ ಆಫ್ ಲಾ ಸ್ಟ್ರಾಟಜಿಯಿಂದಾಗಿ ಚೈನಾ, ರಷ್ಯಾ, ಟರ್ಕಿ ಮತ್ತು ಇರಾನ್ನ ನಡುವೆ ಆಗ್ತಾ ಇರುವಂತಹ ಯುರೋಪಿಯನ್ ಯೂನಿಯನ್ ಮತ್ತು ಈ ಒಂದು ರಾಷ್ಟ್ರಗಳ ನಡುವಿನ ಒಂದಿಷ್ಟು ಸಂಘರ್ಷ, ಅದರ ಜೊತೆಯಲ್ಲಿ ಅಲ್ಲೇ ಇರುವಂತಹ ರಾಜ್ಯಗಳು ಅಂದರೆ ಜರ್ಮನಿ, ಪೋಲ್ಯಾಂಡ್, ನೆದರ್ಲ್ಯಾಂಡ್ ಈ ಎಲ್ಲ ರಾಷ್ಟ್ರಗಳ ನಡುವೆ ಆಗ್ತಾ ಇರುವಂತಹ ಒಂದು ಕ್ರೈಸಿಸಿಗೆ ಒಂದು ಹೊಸ ಬುನಾದಿ ಆಗಿರುವ ಕಾರಣಕ್ಕೆ ಯುರೋಪಿಯನ್ ಯೂನಿಯನ್ ಇವತ್ತು ಪೊಲಿಟಿಕಲಿ ಅನ್ಸ್ಟೇಬಲ್ ಆಗಿರುವ ಸನ್ನಿವೇಶಗಳನ್ನು ನೋಡ್ತಾ ಇದ್ದೀವಿ. ಅದರ ಜೊತೆಯಲ್ಲಿ ಯುನೈಟೆಡ್ ಸ್ಟೇಟ್ಸ್ನ ಜೊತೆಯಲ್ಲಿ ಯುರೋಪಿಯನ್ ಯೂನಿಯನ್ ದೂರ ಸರಿತಿರುವ ಸನ್ನಿವೇಶಗಳನ್ನು ನಾವು ನೋಡ್ತಾ ಇದ್ದೀವಿ. ಉದಾಹರಣೆಗೆ ಯುರೋಪಿಯನ್ ಯೂನಿಯನ್ ಚೈನಾ ನಡುವೆ ಆದಂತಹ ಕಂಪ್ರಹೆನ್ಸಿವ್ ಅಗ್ರಿಮೆಂಟ್ ಆನ್ ಇನ್ವೆಸ್ಟ್ಮೆಂಟ್ ಅದು ಮಿನಿಮಲ್ ಕನ್ಸಲ್ಟೇಷನ್, ಅಂದರೆ ವಾಷಿಂಗ್ಟನ್ನ ಜೊತೆ ಯಾವುದೇ ಕನ್ಸಲ್ಟೇಷನ್ ಇಲ್ಲದೆ ಈ ಒಂದು ಅಗ್ರಿಮೆಂಟ್ನ ಯುರೋಪಿಯನ್ ಯೂನಿಯನ್ ಪಾಸ್ ಮಾಡಿರುವಂತಹ ಸಂದರ್ಭದಲ್ಲಿ US ಮತ್ತು ಯುರೋಪಿಯನ್ ಯೂನಿಯನ್ ನಡುವೆ ಇರುವಂತಹ ಸಂಬಂಧಗಳಲ್ಲಿ ದೂರ ಆಗ್ತಾ ಇರುವಂತಹದ್ದನ್ನು ನಾವು ನೋಡ್ತಾ ಇದ್ದೀವಿ. ಅದರ ಜೊತೆಯಲ್ಲಿ ಕೋವಿಡ್-19 ಪ್ಯಾಂಡಮಿಕ್ ಸಂದರ್ಭದಲ್ಲಿ ನೆದರ್ಲ್ಯಾಂಡ್ ಕೊನೆಯ 40 ವರ್ಷಗಳನ್ನು ನೋಡಿದಾಗ ಅಲ್ಲಿ ಆದಂತಹ ಒಂದು ರಯಟ್ಸ್ನ ಬಗ್ಗೆ ಹೇಳಲಾಗ್ತಾ ಇದೆ. ಹಾಗೆ ಇಟಾಲಿಯನ್ ಪ್ರೈಮ್ ಮಿನಿಸ್ಟರ್ ರಿಸಿಗ್ನೇಷನನ್ನು ಮಾಡಿದರು. ಇವೆಲ್ಲದನ್ನು ನೋಡಿದಾಗ ಅಲ್ಲಿ ಪೊಲಿಟಿಕಲ್ ಇನ್ಸ್ಟೆಬಿಲಿಟಿ ಜಾಸ್ತಿ ಆಗ್ತಾ ಇರುವಂತಹ ಸಮಸ್ಯೆಗಳನ್ನು ಹೆಚ್ಚಿಗೆ ಯುರೋಪಿಯನ್ ಯೂನಿಯನ್ ಗಮನ ಕೊಡಲಿದೆಯೇ ಹೊರತು ಭಾರತ ಮತ್ತು ಯುರೋಪಿಯನ್ ಯೂನಿಯನ್ ನಡುವೆ ಆಗಬೇಕಾದಂತಹ ಟ್ರೇಡ್ ಪ್ಯಾಕ್ಟ್ನ ಬಗ್ಗೆ ಎಷ್ಟರ ಮಟ್ಟಿಗೆ ಯೋಚಿಸಲಿದೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗಿರುವಂತಹ ವಿಷಯ. ಮುಂದಿನ ಆರ್ಟಿಕಲ್, ದ ಕಾಸ್ಟ್ ಆಫ್ ಇಂಟರ್ನೆಟ್ ಶಟ್ ಡೌನ್ಸ್.
ಈ ಆರ್ಟಿಕಲ್ನಲ್ಲಿ ಮುಖ್ಯವಾಗಿ ಅರ್ಥೈಸ್ಕೊಳ್ಳಬೇಕಾಗಿರುವಂಥದ್ದು, ಕೇಂದ್ರ ಸರ್ಕಾರ ಇವಾಗ NCR ರೀಜನ್ನ ಸುತ್ತ ಅಂದರೆ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಇಂಟರ್ನೆಟ್ ಸರ್ವಿಸಸ್ಗಳನ್ನು ಬ್ಯಾನ್ ಮಾಡಿರುವಂತಹ ಸಂದರ್ಭದಲ್ಲಿ ಈ ಆರ್ಟಿಕಲನ್ನು ಮಾತಾಡ್ತಾ ಇರುವಂಥದ್ದು. ಇವತ್ತು ಅಂದರೆ ಈ ಗ್ಲೋಬಲೈಸೇಷನ್ ಸಮಯದಲ್ಲಿ ಹಾಗೂ ಇಂಟರ್ನೆಟ್ ಪೆನಿಟ್ರೇಷನ್ ಹೆಚ್ಚಾಗ್ತಾ ಇರುವಂತಹ ಸಂದರ್ಭದಲ್ಲಿ ಸರ್ಕಾರ ಸಿವಿಲ್ ಲಿಬರ್ಟೀಸ್ ಅಥವಾ ಸೆಕ್ಯೂರಿಟಿಯನ್ನು ಆಧರಿಸಿ ಈ ರೀತಿಯ ಇಂಟರ್ನೆಟ್ ಬ್ಯಾನ್ಗಳನ್ನು ಮಾಡೋದ್ರಿಂದ ಆಗ್ತಾ ಇರುವಂತಹ ಲಾಸ್ ಎಷ್ಟು ಅನ್ನೋದನ್ನು ಇಲ್ಲಿ ನಾವು ನೋಡ್ತಾ ಇರುವಂಥದ್ದು. ಮುಖ್ಯವಾಗಿ ಇಲ್ಲಿ ಮಾತಾಡಬೇಕಾಗಿರುವಂಥದ್ದು, ಹಿಂದಿನ 4 ವರ್ಷಗಳಲ್ಲಿ ಸುಮಾರು 400 ಬಾರಿ ಇಂಟರ್ನೆಟ್ ಶಟ್ಡೌನ್ನ ಮಾಡಿರುವಂಥದ್ದು. ಜಮ್ಮು ಕಾಶ್ಮೀರ್ನಲ್ಲಿ 370 ಆರ್ಟಿಕಲನ್ನು ತೆಗೆದುಹಾಕಿದಾಗ ಸುಮಾರು 223 ದಿನಗಳ ಕಾಲ ಇಂಟರ್ನೆಟ್ ಶಟ್ಡೌನ್ ಅನ್ನು ಮಾಡಲಾಗಿತ್ತು. ಪ್ರಪಂಚದಲ್ಲೇ ಅತಿ ದೊಡ್ಡ ಇಂಟರ್ನೆಟ್ ಶಟ್ಡೌನ್ ಆಗಿತ್ತು ಇದು ಅನ್ನುವಂಥದ್ದು. ಯುನೈಟೆಡ್ ನೇಷನ್ ರೈಟ್ಸ್ ಗ್ರೂಪು ಸಹ ಈ ರೀತಿಯ ಒಂದು ಕಲೆಕ್ಟಿವ್ ಪನಿಷ್ಮೆಂಟನ್ನು ಜನರಿಗೆ ಕೊಡುವಂಥದ್ದು ಸರಿ ಅಲ್ಲ ಅನ್ನುವಂಥದ್ದನ್ನು ಹೇಳಿತ್ತು. ಇದೇ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ 2020 ಜನವರಿಯಲ್ಲಿ ಕೊಟ್ಟಂತಹ ಒಂದು ತೀರ್ಪಿನಲ್ಲಿ ಇಂಟರ್ನೆಟ್ಟನ್ನು ಫಂಡಮೆಂಟಲ್ ರೈಟ್ ಆಗಿ ಕಾಣಬೇಕು, ಫ್ರೀಡಮ್ ಟು ಕ್ಯಾರಿ ಟ್ರೇಡ್, ಬಿಸ್ನೆಸ್ ಮತ್ತು ಆಕ್ಯುಪೇಷನ್ ಅನ್ನುವಂತಹ ಒಂದು ಪ್ರಾವಧಾನವನ್ನು ಏನು ಆರ್ಟಿಕಲ್ 19 ಅಡಿಯಲ್ಲಿ ಕೊಡಲಾಗಿದೆಯೋ ಅದೇ ರೀತಿಯಲ್ಲಿ ಇಂಟರ್ನೆಟ್ ಸರ್ವಿಸು ಸಹ ಒಂದು ಮೂಲಭೂತ ಹಕ್ಕನ್ನಾಗಿ ಕನ್ಸಿಡರ್ ಮಾಡಬೇಕು ಅನ್ನುವಂತಹ ಮಾಹಿತಿಯನ್ನು ಕೊಡಲಾಗಿತ್ತು. ಕೋವಿಡ್-19 ಸಮಯದಲ್ಲಿ ಈ ರೀತಿಯ ಇಂಟರ್ನೆಟ್ ಶಟ್ಡೌನ್ಗಳಿಂದಾಗಿ ಮನೆಯಿಂದ ಕೆಲಸ ಮಾಡ್ತಾ ಇರುವಂಥವರಾಗಿರಬಹುದು, ಹಾಗೆ ಕ್ಲಾಸಸನ್ನು ಕೇಳ್ತಾ ಇರುವಂಥವರಾಗಿರ್ಬೋದು, ಅಥವಾ ಕೋವಿಡ್-19 ಪೇಷಂಟ್ಸ್ಗಳು ಎಲ್ಲಿ ಹಾಸ್ಪಿಟಲಲ್ಲಿ ಇದ್ದಾರೋ ಅವರ ಬಗ್ಗೆ ಮಾಹಿತಿಯನ್ನು ಪಡೆಯೋದಕ್ಕೋಸ್ಕರ ಉಪಯೋಗಿಸ್ತಾ ಇರುವಂತಹ ಈ ರೀತಿಯ ಒಂದು ಸರ್ವಿಸಸನ್ನು ಮಧ್ಯದಲ್ಲಿ ಶಟ್ಡೌನ್ ಮಾಡುವಂಥದ್ದು ಸರಿ ಅಲ್ಲ ಅನ್ನುವಂಥದ್ದನ್ನು ಲೇಖಕರು ಇಲ್ಲಿ ಹೇಳ್ತಾ ಇರುವಂಥದ್ದು. ಇವತ್ತಿನ ಬಹಳಷ್ಟು ವೈಟ್ ಕಾಲರ್ ಜಾಬ್ಸ್, IT ಜಾಬ್ ಆಗಿರ್ಬೋದು, ಫೈನಾನ್ಷಿಯಲ್, ಕನ್ಸಲ್ಟಿಂಗ್ ಸರ್ವಿಸಸ್, ಇವರೆಲ್ಲರೂ ಎಂಪ್ಲಾಯೀಸ್ಗಳನ್ನು ಮನೆಯಿಂದಲೇ ಕೆಲಸ ಮಾಡಿ ಅಂತ ಪ್ರಮೋಟ್ ಮಾಡ್ತಾ ಇದ್ದಾರೆ. ಬರೀ ಹಿಂದಿನ ಒಂದು 2020ರಲ್ಲಿ ಆದಂತಹ ಇಂಟರ್ನೆಟ್ ಶಟ್ಡೌನಿಂದಾಗಿ ಭಾರತ ಕಳ್ಕೊಂಡಂತಹ ರೆವಿನ್ಯೂ 20,000 ಕೋಟಿ. ಸೊ ಈ ಒಂದು ಹಣದ ಜೊತೆಯಲ್ಲಿ ಸೆಕ್ಯೂರಿಟಿಯ ಹೆಸರ ಮೇಲೆ ಜನರ ಜೀವನವನ್ನು ಅಗಲಾಡಿಸುವಂತಹ ಕೆಲಸ ಸರ್ಕಾರ ಮಾಡಬೇಕು ಅಂತಂದರೆ ಅದು ಲಾಸ್ಟ್ ರೆಸಾರ್ಟ್ ಆಗಿರಬೇಕು ಅಂತ ಹೇಳಿ. ಸೊ ಇವತ್ತು ಸೈಬರ್ ಸೆಕ್ಯೂರಿಟಿ ಡಿವಿಷನ್ಸನ್ನು ಅಪ್ಗ್ರೇಡ್ ಮಾಡಿಬಿಟ್ಟು ಯಾವೆಲ್ಲ ಅನ್ಎಥಿಕಲ್ಲು ಅಥವಾ ಫೇಕ್ ನ್ಯೂಸ್ಗಳು ಹರಿದಾಡುವಂತಹ ಸಂಭಾವನೆಗಳನ್ನು ನೋಡ್ತಾ ಇದ್ದೀವೋ ಅದನ್ನು ಸರ್ಕಾರ ಟೆಕ್ನಾಲಜಿಕಲ್ ಅಪ್ಗ್ರೇಡೇಷನ್ಸನ್ನು ಮಾಡಿ ತಡೆ ಹಿಡಿಯಲು ಸಾಧ್ಯ ಮಾಡಬೇಕು ಅನ್ನುವಂಥದ್ದು ಮುಖ್ಯವಾಗಿರಬೇಕು. ಇಂಟರ್ನೆಟ್ ಶಟ್ಡೌನ್ ಅನ್ನುವಂಥದ್ದು ಕೊನೆಯ ಆಪ್ಷನ್ ಆಗಿರಬೇಕು ಅನ್ನುವಂಥದ್ದನ್ನು ಇಲ್ಲಿ ಲೇಖಕರು ಹೇಳ್ತಾ ಇರೋದನ್ನು ಅರ್ಥೈಸ್ಕೊಳ್ಳಬೇಕಾಗಿರುವಂಥದ್ದು. ಮುಂದಿನ ಆರ್ಟಿಕಲ್, ಡಿಬಂಕಿಂಗ್ ವರ್ಸಸ್ ಪ್ರಯರ್ ರೆಸ್ಟ್ರೆಂಟ್. ಈ ಆರ್ಟಿಕಲ್ನಲ್ಲಿ ಮುಖ್ಯವಾಗಿ ಮಾತಾಡ್ತಾ ಇರುವಂಥದ್ದು ಸರ್ಕಾರ ಫಾಲೋ ಮಾಡ್ತಾ ಇರುವಂತಹ ಇಂಟರ್ನೆಟ್ ಶಟ್ಡೌನ್ ಅನ್ನುವಂತಹ ಒಂದು ಕಾನ್ಸೆಪ್ಟಿನ ಬಗ್ಗೆ. ಇಲ್ಲಿ ಮುಖ್ಯವಾಗಿ ಪೋಸ್ಟ್ ಟ್ರುತ್ ಮತ್ತು ಫೇಕ್ ನ್ಯೂಸ್ ಅನ್ನುವಂತಹ 2 ಪದಗಳನ್ನು ಉಪಯೋಗಿಸಲಾಗ್ತಿದೆ. ಅಂದರೆ ಯಾವುದೋ ಒಂದು ವಿಷಯ ಸತ್ಯ ಹೇಳಿರ್ತಾರೆ, ಅದಾದ ನಂತರ ಮತ್ತು ಫೇಕ್ ನ್ಯೂಸ್ಗಳನ್ನು ಆಗ್ತಾ ಇರುವಂತಹ ಒಂದಿಷ್ಟು ಚಟುವಟಿಕೆಗಳ ಬಗ್ಗೆ ಇಲ್ಲಿ ನಾವು ಮುಖ್ಯವಾಗಿ ಮಾತಾಡ್ತಾ ಇರುವಂಥದ್ದು. ಈ ನಮ್ಮ ಪ್ರಜಾಪ್ರಭುತ್ವದ ಬುನಾದಿಯನ್ನು ಅಗಲಾಡಿಸಲು ಫೇಕ್ ನ್ಯೂಸ್ ಇವತ್ತು ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಸ್ಗಳಲ್ಲಿ ಬಹಳಷ್ಟು ಇಂಪಾರ್ಟೆಂಟ್ ಆಗಿದೆ ಅಥವಾ ಬಹಳಷ್ಟು ಕಾರ್ಯವನ್ನು ವಹಿಸ್ತಾ ಇದೆ ಅನ್ನುವಂಥದ್ದು ಚರ್ಚೆಗೆ ಬರ್ತಾ ಇರುವಂಥದ್ದು. ಇವೆಲ್ಲದರ ನಡುವೆ ಫ್ರೀ ಸ್ಪೀಚ್ ಅನ್ನುವಂತಹದ್ದನ್ನು ನಾವು ಡಿಫೆಂಡ್ ಮಾಡ್ಕೋತೀವಿ, ಫ್ರೀ ಸ್ಪೀಚ್ ಸೋಷಿಯಲ್ ಮೀಡಿಯಾದಲ್ಲಿ ಮಾತಾಡಬೇಕಾದ್ರೆ. ಆದರೆ ಈ ಫ್ರೀ ಸ್ಪೀಚನ್ನು ಹೇಗೆ ಉಪಯೋಗಿಸ್ಕೊಂಡು ಹೇಟ್ ಸ್ಪೀಚನ್ನಾಗಿ ಬದಲಾಯಿಸಿಕೊಂಡು ಸಮಾಜದಲ್ಲಿ ನಾಗರಿಕರಿಗೆ ಆಗಬೇಕಾಗಿರುವಂತಹ ಒಳ್ಳೆಯದು ಕೆಟ್ಟದಾಗ್ತಾ ಇದೆ ಅನ್ನುವಂಥದ್ದನ್ನು ಆಲೋಚಿಸಬೇಕಾಗಿರುವಂಥದ್ದು. ಇದೇ ಸಂದರ್ಭದಲ್ಲಿ ಯಾವೆಲ್ಲ ಡೆಮೊಕ್ರೆಟಿಕ್ ವ್ಯಾಲ್ಯೂಸ್ಗಳನ್ನು ನಾವು ಉಳಿಸ್ಕೊಳ್ಳಲು ಪ್ರಯತ್ನ ಪಡಬೇಕಾಗಿದೆಯೋ ಈ ಫೇಕ್ ನ್ಯೂಸಿಂದಾಗಿ ಅಥವಾ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ನಲ್ಲಿ ಆಗ್ತಾ ಇರುವಂತಹ ಒಂದಿಷ್ಟು ಚಟುವಟಿಕೆಗಳಿಂದಾಗಿ ನಮ್ಮ ಪ್ರಜಾಪ್ರಭುತ್ವ ಅಗಲಾಡ್ತಾ ಇದೆ ಅನ್ನುವಂಥದ್ದನ್ನು ಹೇಳ್ತಾ ಇರುವಂಥದ್ದು. ಇದೇ ಸಂದರ್ಭದಲ್ಲಿ ಫಾರ್ಮರ್ ಸುಪ್ರೀಂ ಕೋರ್ಟ್ ಜಡ್ಜ್ ಆದಂತಹ VR ಕೃಷ್ಣ ಅಯ್ಯರ್ ಅವರು ಒಂದು ಮಾತನ್ನು ಹೇಳಿದರು. ಲಾ ಅನ್ನೋದು ಪವರ್ಫುಲ್ ಜನಗಳ ಮೇಲೆ ಬೊಗಳುತ್ತದೆ, ಆದರೆ ಅದನ್ನು ಕಚ್ತಾ ಇರುವಂಥದ್ದು ಅಥವಾ ಲಾ ಕಚ್ತಾ ಇರುವಂಥದ್ದು ಬಡವರಿಗೆ, ಯಾರಿಗೆ ಶಕ್ತಿ ಇಲ್ಲ ಅವರಿಗೆ ಮಾತ್ರ. ಸೊ ಬೊಗಳೋದು ಬರೀ ಪವರ್ ಇರೋರ ಹತ್ರ, ಆದರೆ ಕಚ್ತಾ ಇರುವಂಥದ್ದು ಸಾಮಾನ್ಯ ಜನರಿಗೆ ಅಂತ. ಆದರೆ ಈಗಿನ ಕಾಲದಲ್ಲಿ ಲಾ ಅನ್ನೋದು ಪವರ್ಫುಲ್ ಜನರಿಗೆ ಬೊಗಳೋದನ್ನು ಸಹ ನಿಲ್ಲಿಸಿಬಿಟ್ಟಿದೆ ಅನ್ನುವಂಥದ್ದನ್ನು ಇಲ್ಲಿ ಲೇಖಕರು ಹೇಳ್ತಾ ಇರುವಂಥದ್ದು. ಸೊ ಇಂಟರ್ನೆಟ್ ಶಟ್ಡೌನ್ ಅನ್ನೋದ್ರ ಬಗ್ಗೆ ಹೆಚ್ಚಿಗೆ ತಿಳ್ಕೋಬೇಕು ಅಂತಂದರೆ www.internetshutdown.in ಹೋಗಿ ನಾವೆಲ್ಲ ಅಲ್ಲಿ ಅರ್ಥೈಸ್ಕೊಳ್ಳಬಹುದು ಕಿ ಎಲ್ಲಿ ಒಂದು ಕಡೆ ಸರ್ಕಾರ ಡಿಜಿಟಲ್ ಇಂಡಿಯಾನ ಪ್ರಮೋಟ್ ಮಾಡ್ತಾ ಇದೆ, ಪೇಪರ್ಲೆಸ್ ಎನ್ವೈರ್ಮೆಂಟ್ಗೆ ಪ್ರಚೋದನೆ ಕೊಡ್ತಾ ಇದೆ, ಯೂನಿಯನ್ ಬಜೆಟನ್ನು ಸಹ ಈ ಸಾರಿ ಪಾರ್ಲಿಮೆಂಟ್ನಲ್ಲಿ ಟ್ಯಾಬ್ಲೆಟ್ನಲ್ಲಿ ರಿಲೀಸ್ ಮಾಡಿರುವಂತಹ ಸನ್ನಿವೇಶದಲ್ಲಿ ಇಂಟರ್ನೆಟ್ ಶಟ್ಡೌನ್ಗೆ ಮುಂದಾಗ್ತಾ ಇರುವಂತಹದ್ದು ಸರಿ ಅಲ್ಲ ಅನ್ನುವಂಥದ್ದನ್ನು ಇಲ್ಲಿ ಹೇಳ್ತಾ ಇರುವಂಥದ್ದು. ಇದೇ ಸಂದರ್ಭದಲ್ಲಿ ಪ್ರಪಂಚದಲ್ಲೇ ಅತಿ ಮುಖ್ಯವಾದಂತಹ ಅಕಾಡೆಮಿಕ್ ಅಸೋಸಿಯೇಷನ್ ಆಫ್ ವರ್ಲ್ಡ್ 1884ರಲ್ಲಿ ಇದನ್ನು ಸ್ಥಾಪನೆ ಆಗಿತ್ತು. ಇದು ಹೇಳ್ತಾ ಇರೋ ಹಾಗೆ ಸರ್ಕಾರ
ಫೆಬ್ರವರಿ 5ರಂದು ಒಂದು ಸ್ಟೇಟ್ಮೆಂಟನ್ನು ಜಾರಿಗೆ ತಂದಿತ್ತು. ಯಾವೆಲ್ಲ ಇಂಡಿಯಾಸ್ ಇಂಟರ್ನಲ್ ಮ್ಯಾಟರ್ಸಿಗೆ ಸಂಬಂಧಿಸಿದಂತೆ ಸ್ಪೀಚ್ಗಳು ಅಥವಾ ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ಗಳು ನಡೀತಾವೋ ಅವೆಲ್ಲವೂ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸಿಂದ ಪರ್ಮಿಷನ್ ಪಡಿಬೇಕು ಅನ್ನುವಂಥದ್ದನ್ನು ಹೇಳಲಾಗಿತ್ತು. ಕೋವಿಡ್-19 ನಂತರದಲ್ಲಿ ಇವತ್ತು ಪ್ರಪಂಚದಾದ್ಯಂತ ಲೇಖಕರು, ವಿಶ್ಲೇಷಕರು ಯಾವುದೇ ವಿಷಯಗಳನ್ನು ಚರ್ಚಿಸಲು ಮುಕ್ತವಾದ ಪ್ಲ್ಯಾಟ್ಫಾರ್ಮ್ನಲ್ಲಿ ಇವತ್ತು ಈ ರೀತಿಯ ಲಿಮಿಟೇಷನ್ಸ್ಗಳನ್ನು ತರೋದ್ರಿಂದ ಜನರಿಗೆ ಸೇರಬೇಕಾದಂತಹ ಮಾಹಿತಿ ಸೇರಲು ಸಾಧ್ಯವಿಲ್ಲ ಅನ್ನುವಂಥದ್ದನ್ನು ಅಂದರೆ ಅಕಾಡೆಮಿಕ್ ಅಸೋಸಿಯೇಷನ್ ಆಫ್ ದಿ ವರ್ಲ್ಡ್ ಹೇಳ್ತಾ ಇರುವಂತಹ ಮಾತನ್ನು ಇಲ್ಲಿ ಅರ್ಥೈಸಿಕೊಳ್ಳಬೇಕಾಗಿರುವಂಥದ್ದು. ಸೊ ಈ ಸಂದರ್ಭದಲ್ಲಿ ಮುಖ್ಯವಾಗಿ ಇಲ್ಲಿ ಲೇಖಕರು ಹೇಳ್ತಾ ಇರುವಂಥದ್ದು ಒಂದು ಮಧ್ಯಸ್ಥಿಕೆ, ಒಂದು ಒಂಬುಡ್ಸ್ಮನ್ ಅನ್ನು ಜಾರಿಗೆ ತರುವ ಅವಶ್ಯಕತೆ ಇದೆ. ಯಾಕೆ ಸೆನ್ಸರ್ಶಿಪ್ ಅನ್ನು ತರುವ ಅವಕಾಶಗಳು ಇಲ್ಲಿ ಮಾಡುವ ಪ್ರಾವಧಾನಗಳನ್ನು ತಂದಿದ್ದಾರೆ ಅನ್ನುವಂಥದ್ದು ಮುಖ್ಯವಾಗಿರಬೇಕು. ಹಾಗೆ ಈ ರೀತಿಯ ಸನ್ನಿವೇಶಗಳನ್ನು ತಡೆದು ಯಾವೆಲ್ಲ ಮಾಹಿತಿಗಳ ಬದಲಾವಣೆ ಪ್ರಪಂಚ ಮಟ್ಟದಲ್ಲಿ ಆಗಬೇಕಾಗಿದೆಯೋ ಅದನ್ನು ತಡೆಯೋದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂತಹ ಪ್ರಶ್ನೆಯನ್ನು ಇಲ್ಲಿ ಲೇಖಕರು ಕೇಳ್ತಾ ಇರುವಂಥದ್ದು. ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಗೆಳೆಯರೆ. ಮತ್ತೆ ಹೊಸ ಸಂಚಿಕೆಯೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ.